ಅಂತಹ ಕೆಟ್ಟ ಕೆಲಸವನ್ನೇ ಮಾಡಿಬಿಟ್ಟೆ. ಸಾಮಾನ್ಯ ಜ್ಞಾನವನ್ನು ಹೊಂದಿದ ಒಬ್ಬ ವ್ಯಕ್ತಿಯಾದರೂ ಶಿವನ ಯೋಗ್ಯತೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ವ್ಯವಹರಿಸ್ತಾನೆ. ಸರ್ವಾತ್ಮಕನಿದ್ದಾನೆ, ಪರಮ ಪೂಜನಿದ್ದಾನೆ, ಸರ್ವಭೂತಗಳಲ್ಲಿ ಅನುಕಂಪವನ್ನು ಹೊಂದಿರುವವನಿದ್ದಾನೆ. ಅಂತಹ ಭೂತನಾಥನನ್ನು, ಕಪರ್ದಿಯನ್ನು, ಪ್ರಳಯ ಋತುವನ್ನು ಅವಮಾನಿಸುವುದಕ್ಕೆ ಮನಸ್ಸು ಮಾಡಿದೆಯಲ್ಲ. ನಕ್ಕನ ಮೃಗ ಮುನೀಶ್ವರ ಕುಚೋದ್ಯವನ್ನು ಮಾಡುವುದಕ್ಕೆ ಅವನಿಗೆ ಯೋಗ್ಯತೆ ದಕ್ಕಿದೆ. ನನ್ನ ಕುರಿತಾಗಿ ಕಂಡು ನಗೆಯಾಡುವುದಕ್ಕೆ, ನನ್ನನ್ನು ಅಪಮಾನಿಸುವುದಕ್ಕೆ ಮನಸ್ಸು ಮಾಡಿದರೆ ದೇವತೆಗಳು ಇಂತಹ ಒಂದು ಸ್ಥಿತಿ ಒದಗಿತು ಅಂತಾದರೆ ಅದಕ್ಕೆ ಕಾರಣ ನಿನ್ನ ಪಾತಕಿ ಸುಕೃತವನ್ನು ಕೆಡಿಸಿಕೊಂಡೆ. ನಿನ್ನ ಬದುಕಿನ ಗಳಿಕೆಯನ್ನು ನಷ್ಟ ಮಾಡಿದೆ. ಮೃತ್ಯುವಿಗೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಒಂದು ಕಾಲದಲ್ಲಿ ಭಕ್ತನಾದ ಮಾರ್ಕಾಂಡೇಯನನ್ನು ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ಕಾಲನನ್ನು ಮೃತ್ಯುವನ್ನು ಧರೆಗೊಳಿಸಿ ಕಾಲಾಂತಕ ಮೃತ್ಯುಂಜಯ ಹೀಗೆ ಹೆಗ್ಗಳಿಕೆಯನ್ನು ಸಂಪಾದಿಸಿದ ನರಸನ ಯೋಗ್ಯತೆಯನ್ನು ನೀನೆಂತು ವ್ಯಾಖ್ಯಾನಿಸುವುದಕ್ಕೆ ಸಾಧ್ಯವಾಗ್ತದೆ. ಅಭೋನಿದ್ದಾನೆ, ಪ್ರಪಂಚದ ಏಳಿಗೆಯನ್ನು ಸಾಧಿಸುವವನಿದ್ದಾನೆ, ಲೋಕದೇವನಿದ್ದಾನೆ. ಅವನಿಗೆ ನಿನ್ನಿಂದಾದ ಅಪಮಾನ, ನೀನಾಗೆ ಮೃತ್ಯುವಿನ ವಶವಾಗಿ ಕೆಟ್ಟೆ. ದೋಷ ನಿನ್ನದಲ್ಲ, ಕೂಡಿದೆ. ಕಷ್ಟ ಬಂದ ಕಾಲದಲ್ಲಿ ಕೈಲಾಸವನ್ನು ಸೇರಿ ಪ್ರಭು ಪರಮೇಶ್ವರನ ಪಾದಗಳಲ್ಲಿ ಬಿದ್ದು ಕಣ್ಣೀರು ಕರೆದು ತಮ್ಮ ಬದುಕನ್ನು ಕಟ್ಟಿಕೊಂಡವರು, ತಮ್ಮ ಬದುಕನ್ನು ಉಳಿಸಿಕೊಂಡವರು. ಆಮೇಲೆ ಸ್ವರ್ಗಲೋಕದ ಅಧಿಕಾರ ಇದೇ ಕಾರಣಕ್ಕೆ ಬೇಕಾಗಿ ನಿಮ್ಮ ಅಸ್ತಿತ್ವ ಶಿವಾನುಗ್ರಹದಿಂದ ಎಲ್ಲವನ್ನು ಸಂಪಾದಿಸಿದ ನೀವು ಶಿವನ ಅರ್ಧ ಶರೀರಿಯಾದ ನನಗೆ ಆಗುತ್ತಿರುವ ಅಪಮಾನವನ್ನು ಕಂಡು ನಗೆ ಮಾಡಿದರೆ, ಕೈ ತಟ್ಟಿ ನಗೆ ಮಾಡಿದರೆ, ಯಾರೆಲ್ಲ ಕೈ ತಟ್ಟಿ ಕರತಾಳವನ್ನು ಸಂಭ್ರಮಿಸಿದ್ದೀರೋ, ನಿಮ್ಮ ಕೈಗಳನ್ನು ಯಾರೆಲ್ಲ ಪಲ್ಕಿರುವುದು ನಗೆ ಮಾಡಿದ್ದೀರೋ ಅವರ ಹಲ್ಲುಗಳನ್ನು ಈ ಸ್ಥಿತಿಯನ್ನು ಕಂಡು ಸಂತೋಷವನ್ನು ಅನುಭವಿಸಿ ನಿಮ್ಮ ಕಣ್ಣ ಗುಡ್ಡೆಗಳನ್ನು ಕಿತ್ತು ಪರಮೇಶ್ವರ ಸ್ವಾಮಿ ನಿಮಗೆ ತತ್ವದ ಶಿಕ್ಷೆಯನ್ನು ಒದಗಿಸ್ತಾನೆ ಅನ್ನೋ ವಿಶ್ವಾಸ ನನಗುಂಟು. ಇದಕ್ಕೆಲ್ಲ ಕಾರಣ ನಿನ್ನ ಮಗಳೇನೋ ಹಂಬು. ಅನ್ನುವ ಕಾರಣಕ್ಕಾಗಿ ಪ್ರಪಂಚದಲ್ಲಿ ನಾನು ದಾಕ್ಷಾಯಿನಿ. ನೀನೊಂದು ಕೆಟ್ಟ ಮೂಲ, ಮಲಿನಗೊಂಡ ಪದಾರ್ಥ. ನಿನ್ನ ಮೂಲದಿಂದ ಪ್ರಪಂಚದ ಮಂದಿಗಳನ್ನು ನಾನು ಗುರುತಿಸಿದಂತಾದರೆ ಆ ಮೂಲವನ್ನೇ ಕಡಿದು ಬಿಸಾಡ್ತೇನೆ. ಹೇಗೆ ಕಸರಿನಲ್ಲಿ ಅರಳಿದ ಕಮಲವನ್ನು ಸುಗಂಧವನ್ನು ಹೊಂದಿದ್ದರು ಪಂಕಜ ಅನ್ನುವ ಹೆಸರಿಂದ ಪ್ರಪಂಚ ಮುಚ್ಚಲು ಕಾಣಿಸಿಕೊಡ್ತದೆಯೋ, ಅಂತೆಯೇ ಮೂಲವನ್ನು ಬಿಡಲು ನನ್ನ ಬದುಕು ನನಗಿಂದು ಬೇಡ. ದಕ್ಷಿಣ ಮಗಳು ದಾಕ್ಷಾಯಿನಿ. ಈ ಹೆಗ್ಗಳಿಕೆ, ಈ ಸ್ಥಿತಿಯ ಅಭಿಮಾನ ಇಂದಿಗೆ ಕೊನೆಗಾಣಲಿ. ನನ್ನ ಮಗಳು ದಾಕ್ಷಾಯಿನಿ. ಎಷ್ಟು ನೀನು ಹೋರಾಡಿದರು, ಎಷ್ಟು ಗೋಗರಿದರು, ನಾನು ಪಡೆದವಳು ಅನ್ನೋ ದುರಾಭಿಮಾನ ನನಗುಂಟು ಅಂತಾದರೆ ಬೇಡವೇ ಬೇಡ. ಸಾಕು, ದಾಕ್ಷಾಯಿನಿ ಪರಿಚಯ ಇಂದಿಗೆ ಸಾಕು. ಹಿನಾಕಿಯ ಅರ್ಧ ಶರೀರ ಎಂಬರು ಜನರು. ಶೂಲಿಯ ಅರ್ಧ ಶರೀರ ಇದ್ದೇನೆ, ಶಿವನ ಸತಿ ಇದ್ದೇನೆ ಅನ್ನುವ ಅಭಿಮಾನ ನನಗೂ ಸಾಕಾಗ್ತದೆ. ಹಾಗಾಗಿ ನಿನ್ನ ಮಗಳಾಗಿ ನಾನು ಬದುಕಿ ಉಳಿಯುವುದಿಲ್ಲ. ಈ ದೇಹವನ್ನು ಅಗ್ನಿಗೆ ಒಡ್ಡಿಕೊಳ್ತೇನೆ. ನೀನು ಕೇಳುವ ದೇವತೆಗಳಿರಬಹುದು, ನಿನ್ನ ಆದಿಗೆ ತಲೆಗಿಸಲಿರಬಹುದು, ಪ್ರಜಾಪತಿಯಂತಹ ಅಹಂಕಾರ ಬೇಡ. ನಿನ್ನ ಅಗ್ನಿ ಮುಟ್ಟ ಕೂಡದು. ಕುಡಿತಲಿಂದ
ನನ್ನನ್ನು ಮುಟ್ಟುವ ಯೋಗ್ಯತೆ ಆಗಲಿ, ಸೌಭಾಗ್ಯವಾಗಲಿ. ಈ ಅಗ್ನಿಗಿಂತ ಉಳಿದಿಲ್ಲವಷ್ಟೇ ನಿನ್ನ ದೇಹವನ್ನು ಉರಿಗೊಳಿಸುವುದಕ್ಕೆ, ಸುಟ್ಟುಕೊಳ್ಳುವುದಕ್ಕೆ ನಿನ್ನ ಅಗ್ನಿಯ ಅನಿವಾರ್ಯತೆ ನನಗಿಲ್ಲ. ಪದ್ಮಾಸನವನ್ನು ಬಳಿ ದರ್ಭಾಸನವನ್ನು ಕಲ್ಪಿಸಿ ದೇಹವನ್ನು ಶುಚಿಗೊಳಿಸಿ ಶುದ್ಧಾಚಮನ ಮಾಡುವ ಮೂಲಕ ಅನಿಲಾಗ್ನಿ ಯೋಗಧಾರಣೆ ನಾಭಿ ಮೂಲದಿಂದ ಅನನನ್ನು ಅಗ್ನಿಯನ್ನು ವಾಯುವನ್ನು ಜೊತೆ ಸೇರಿಸಿ ಮಧ್ಯೆ ಸ್ಥಾಪಿಸಿ ನನ್ನ ಈ ದೇಹವನ್ನು ನಾನು ಸುಟ್ಟುಕೊಳ್ತೇನೆ. ಯೋಗ ಸಾಧನೆಯಿಂದ, ಯೋಗಾಗ್ನಿಯಿಂದ ಈ ದೇಹ ಸುಟ್ಟು ಸುಡುಕರಿಯಾಗಿ ಹೋಗಲಿ. ಮತ್ತೆ ನಿನ್ನ ಮಗಳಾಗಿ ಒಂದು ಕ್ಷಣವು ನಾನು ಬದುಕುಳಿಯುವುದಕ್ಕೆ ಮನಸ್ಸು ಮಾಡುವುದಿಲ್ಲ. ಋಣ ಉಂಟು, ಯೋಗ ಉಂಟು ಅಂತಾದರೆ ಇನ್ನೊಂದು ದೇಹವನ್ನು ಹೊತ್ತು ಪ್ರಭು ಪರಮೇಶ್ವರನನ್ನು ಸೇರ್ತೇನೆ, ಮತ್ತೊಮ್ಮೆ ಪದವಿಗಳನ್ನು ಸೇವಿಸ್ತೇನೆ ಅನ್ನುವ ವಿಶ್ವಾಸ ಒಂದೇ ಬಲವಾದದ್ದು. ಅದನ್ನೇ ಹೋಮಿಸುವ ಮೂಲಕವಾಗಿ ನನ್ನ ಈ ದೇಹವನ್ನು